ನಮಸ್ತೆ ವೀಕ್ಷಕರೇ, ಟೆಂಪಲ್ ಕಲ್ಚರ್ ಆಫ್ ಕರ್ನಾಟಕ ನಮ್ಮ ಚಾನಲ್ಗೆ ಸ್ವಾಗತ. ನಾವು ಇಂದು ಶಿವಗಂಗೆ ಬೆಟ್ಟದ ಬಗ್ಗೆ ತಿಳಿಯೋಣ. ಶಿವಗಂಗೆಯು 4488 ಅಡಿ ಎತ್ತರವಿರುವ ಪರ್ವತ ಶಿಖರವಾಗಿದೆ ಮತ್ತು ಭಾರತದ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆ ಬಳಿ ಇರುವ ಹಿಂದೂ ತೀರ್ಥಯಾತ್ರಾ ಕೇಂದ್ರವಾಗಿದೆ. ಇದು ತುಮಕೂರು ಪಟ್ಟಣದಿಂದ 25 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 54 ಕಿಲೋಮೀಟರ್ ದೂರದಲ್ಲಿದೆ. ಪವಿತ್ರ ಪರ್ವತವು ಶಿವಲಿಂಗದ ಆಕಾರದಲ್ಲಿದೆ ಮತ್ತು ಸ್ಥಳೀಯವಾಗಿ ಗಂಗಾ ಎಂದು ಕರೆಯಲ್ಪಡುವ ಒಂದು ಚಿಲುಮೆಯು ಹರಿಯುತ್ತಿದೆ. ಇದರಿಂದಾಗಿ ಈ ಸ್ಥಳಕ್ಕೆ ಶಿವಗಂಗಾ ಎಂದು ನೀಡಲಾಗಿದೆ. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಮತ್ತು ಗಂಗಾಧರೇಶ್ವರ ದೇವಸ್ಥಾನ, ಶ್ರೀ ಹೊನ್ನಮ್ಮ ದೇವಿ ದೇವಸ್ಥಾನ, ಒಳಕಲ್ ತೀರ್ಥ, ನಂದಿ ಪ್ರತಿಮೆ, ಪಾತಾಳಗಂಗೆ, ಶಾರದಾಂಬೆ ದೇವಸ್ಥಾನ ಮತ್ತು ಅಗಸ್ತ್ಯ ತೀರ್ಥ, ಕಣ್ವ ತೀರ್ಥ, ಕಪಿಲ ತೀರ್ಥ ಮುಂತಾದ ಹಲವಾರು ತೀರ್ಥಗಳನ್ನು ಹೊಂದಿದೆ. ಶ್ರೀ ಹೊನ್ನಮ್ಮ ದೇವಿ ದೇವಸ್ಥಾನವು ಗುಹೆಯ ಒಳಗಿದೆ. ಶ್ರೀ ಗವಿಗಂಗಾಧರ ದೇವಸ್ಥಾನವು ಗುಹೆಯ ಒಳಗಿದೆ. ಗವಿ ಎಂದರೆ ಗುಹೆ, ಗಂಗಾಧರೇಶ್ವರ ಎಂದರೆ ಮೇಲ್ಭಾಗದಲ್ಲಿ ಗಂಗೆಯನ್ನು ಹೊಂದಿರುವ ಪರಮೇಶ್ವರ. ಪ್ರತಿ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬದ ದಿನದಂದು ಶ್ರೀ ಗಂಗಾಧರೇಶ್ವರ ಮತ್ತು ಶ್ರೀ ಹೊನ್ನಮ್ಮ ದೇವಿಯ ವಿವಾಹವನ್ನು ನಡೆಸಲಾಗುತ್ತದೆ. ಆ ಸಮಯದಲ್ಲಿ ಗಂಗೆಯ ಪವಿತ್ರ ನೀರು ಬೆಟ್ಟದ ತುದಿಯಲ್ಲಿರುವ ಬಂಡೆಯಿಂದ ಬರುತ್ತದೆ ಮತ್ತು ಮದುವೆಯ ಕಾರ್ಯದ ಧಾರೆ ಆಚರಣೆಗೆ ಪವಿತ್ರ ನೀರನ್ನು ಬಳಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಶಿವಗಂಗೆಯ ಇತಿಹಾಸ. ಶಿವಗಂಗೆಯು ಸಮುದ್ರ ಮಟ್ಟದಿಂದ 4559 ಅಡಿ ಎತ್ತರವಿರುವ ಪವಿತ್ರ ಬೆಟ್ಟವಾಗಿದೆ. ಇದರ ರೂಪರೇಖೆಯು ಪೂರ್ವದಿಂದ ಗೂಳಿಯಾಗಿ, ಪಶ್ಚಿಮದಿಂದ ಗಣೇಶನಾಗಿ, ಉತ್ತರದಿಂದ ಸರ್ಪವಾಗಿ ಮತ್ತು ದಕ್ಷಿಣದಿಂದ ಲಿಂಗವಾಗಿ ಕಾಣುತ್ತದೆ.